ಹಾಯ್ ಫ್ರೆಂಡ್ಸ್, MP ಕುಕಿಂಗ್ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಶಾವಿಗೆ ಮತ್ತು ಕಾಯಿ ರಸನ ಮಾಡ್ತಾ ಇದ್ದೀನಿ. ಒಂದು ಜಾರ್ಗೆ ಉರಿಗಡ್ಲೆನ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿನ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿನ ಜಾಸ್ತಿ ಹಾಕೋಬೇಕು, ಕಾಯಿ ರಸ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನಾನು ಸಕ್ಕರೆ ಹಾಕೋತಾ ಇದ್ದೀನಿ. ನಾನು ತೆಂಗಿನಕಾಯಿನ ಯಾವ ಕಪ್ಪಲ್ಲಿ ತಗೊಂಡಿದ್ದು ಅದರಲ್ಲಿ ನಾನು ಸ್ವಲ್ಪ ಮುಕ್ಕಾಲು ಕಪ್ ಹಾಕೋತಾ ಇದ್ದೀನಿ. ಒಂದು 3 ಏಲಕ್ಕಿ ಕಾಯಿನ ಹಾಕೋತಾ ಇದ್ದೀನಿ. ಏಲಕ್ಕಿ ಕಾಯಿನ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಏಲಕ್ಕಿ ಕಾಯಿನ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇದು ರುಬ್ಬಕ್ಕೆ ಸ್ವಲ್ಪ ನೀರು ಬೇಕು, ಅದಕ್ಕೋಸ್ಕರ ನೀರನ್ನ ಹಾಕೋತಾ ಇದ್ದೀನಿ. ಈ ರೀತಿ ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈ ವಿಧಾನದ ಸಲ ನೀವು ಶಾವಿಗೆ ಮತ್ತು ಕಾಯಿ ರಸನ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬಿಸಿ ಮಾಡ್ಕೊಡೋದ್ರಿಂದ ಯಾವುದೇ ರೀತಿ ಶಾವಿಗೆ ಹಾಳಾಗೋದಿಲ್ಲ. ಇದನ್ನು 1-2 ದಿವಸ ಇಟ್ಕೊಂಡು ತಿನ್ಬೋದು, ಆ ರೀತಿ ಇರುತ್ತೆ. ನಾವು ಹಸಿ ಹಿಟ್ಟನ್ನ ನಾವು ಮಿಕ್ಸ್ ಮಾಡೋದ್ರಿಂದ ಶಾವಿಗೆ ಬೇಗನೆ ಹಾಳಾಗುತ್ತೆ. ಈ ರೀತಿ ನಾನು ಅಕ್ಕಿ ಹಿಟ್ಟನ್ನ ಬಿಸಿ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಏನು ಉರಿಯೋದು ಬೇಡ. ಈ ರೀತಿ ನಾನು ಅಕ್ಕಿ ಹಿಟ್ಟನ್ನ ಬಿಸಿ ಮಾಡ್ಕೋತಾ ಇದ್ದೀನಿ. ಇಷ್ಟು ನಾನು ಬಿಸಿ ಮಾಡಿಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ. ಅದೇ ಪಾತ್ರೆಗೆ ನಾನು 1ಕ್ಕೆ 2ರಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಈ ರೀತಿ ನಾನು 1ಕ್ಕೆ 2 ನೀರನ್ನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಮಾಡೋದ್ರಿಂದ ಶಾವಿಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಹಾಕಲಿಲ್ಲ ಅಂದರೆ ಶಾವಿಗೆ ಸಪ್ಪೆಯಾಗಿರುತ್ತೆ. ಇದ್ರ ಮೇಲ್ಗಡೆ ನಾನು ಅಕ್ಕಿ ಹಿಟ್ಟನ್ನ ಉದುರಿಸ್ಕೊತಾ ಇದ್ದೀನಿ. ಈ ರೀತಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಯಾವುದೇ ರೀತಿ ಗಂಟಿಲ್ದಿರೋ ರೀತಿ ಈ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೀರು ಕೂಡ ಕುದಿ ಬರ್ತಾ ಇದೆ. ಈ ರೀತಿ ನೀರು ಕುದಿ ಬಂದಮೇಲೆ ನಾವು ಅಕ್ಕಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ಇವಾಗ ನಾನು ಹುರಿದಿಟ್ಕೊಂಡಿದ್ದಂತಹ ಅಕ್ಕಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಅಕ್ಕಿ ಹಿಟ್ಟು ಕುದಿ ಬರಬೇಕು, ಹಿಟ್ಟು ಮಧ್ಯದಲ್ಲಿರಬೇಕು. ಈ ರೀತಿ ಕುದಿ ಬರ್ತಾ ಇರಬೇಕು. ಇವಾಗ ಇದು ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಇವಾಗ ಇದನ್ನು ನಾನು ಮಿಕ್ಸ್ ಮಾಡಿಕೊಂಡು ನಿಧಾನವಾಗಿ ಗಂಟಿಲ್ದ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ಬೋದು ಅಕ್ಕಿ ಹಿಟ್ಟು ಯಾವ ರೀತಿ ಬೆಂದಿದೆ ಅಂತ. ಈ ರೀತಿ ಸಾಫ್ಟಾಗಿ ಅಕ್ಕಿ ಹಿಟ್ಟು ಬೆಂದಿರಬೇಕು, ಆವಾಗಲೇ ಶಾವಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ನಾನು ಸ್ವಲ್ಪ ಮುಚ್ಚಿ ಒಂದು 10 ನಿಮಿಷ ಹರಳಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಈ ಅಕ್ಕಿ ಹಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ನಾನು ಯಾವುದೇ ರೀತಿ ಗಂಟಿಲ್ದ ರೀತಿ ನಾದ್ಕೋತಾ ಇದ್ದೀನಿ. ಈ ರೀತಿ ಸಾಫ್ಟಾಗಿ ಮಾಡಿಕೊಂಡು ನಾನು ಚಕ್ಲಿ ಹೊರಳಿಗೆ ಹಾಕೋತಾ ಇದ್ದೀನಿ. ಇವಾಗ ಶಾವಿಗೆ ಈ ರೀತಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಶಾವಿಗೆನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಧಾನದಲ್ಲಿ ಮಾಡಿ ನೋಡಿ ಒಂದ್ಸಲ. ನೀವೇ ನೋಡ್ಬೋದು ಯಾವ ರೀತಿ ಪರ್ಫೆಕ್ಟಾಗಿ
ಶಾವಿಗೆ ಬಂದಿದೆ ಅಂತ. ಈ ಸೈಜಲ್ಲಿ ನಾನು ಶಾವಿಗೆನ ಮಾಡ್ಕೊಂಡಿದ್ದೀನಿ. ಫೈನಲ್ ಆಗಿ ಶಾವಿಗೆ ಮತ್ತು ಕಾಯಿ ರಸ ರೆಡಿಯಾಗಿದೆ. ಹಿಂದಿನ ಕಾಲದಲ್ಲಿ ಯಾವ ರೀತಿ ಅಜ್ಜಿಯಂದ್ರು ಮಾಡ್ತಿದ್ರೋ ಆ ರೀತಿ ಟೇಸ್ಟೇ ಇರುತ್ತೆ. ಇದನ್ನೇನು ಮಾಡೋಕ್ಕೆ ತುಂಬ ಟೈಮ್ ಹಿಡಿಯಲ್ಲ, ಕೇವಲ ಒಂದು ಕಾಲು ಗಂಟೆ ಅರ್ಧ ಗಂಟೆಯಲ್ಲಿ ರೆಡಿ ಮಾಡ್ಕೋಬೋದು. ಇದನ್ನು ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಅಪರೂಪ ಮಾಡೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.